ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೀಸ್ ಕೈ ರುಚಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ಸ್, ವಿಟಮಿನ್ಸ್, ಫೈಬರ್ ಎಲ್ಲ ಇರುತ್ತೆ ನೋಡಿ. ಈಗ ಫಸ್ಟ್ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಗಸಗಸೆ ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ದೂರದಿಂದನೇ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಇದನ್ನು ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕು. ಯಾವಾಗಲೂ ತುಂಬ ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಬಾರ್ದು. ಗಸಗಸೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಘಮ ಘಮ ಅಂತ ವಾಸನೆ ಬರುತ್ತೆ ಗಸಗಸೆ. ಗಸಗಸೆ ಫ್ರೈ ಮಾಡ್ತಿದ್ದಂಕಲ್ಲ ಅದನ್ನ ಇನ್ನೊಂದು ಸೈಡಿಗೆ ಸ್ವಲ್ಪ ಸಣ್ಣ ಉರಿನಲ್ಲಿ ಬೇರೆ ಕಡೆ ಇಟ್ಕೊಂಡು ಫ್ರೈ ಮಾಡಬೇಕು. ಇದಕ್ಕಿನ್ನ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು, ನೆಕ್ಸ್ಟು ಡ್ರೈ ಡೇಟ್ಸ್ ಅಂತಾರೆ, ಉತ್ತುತ್ತಿ ಅಂತಾರೆ, ಇದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ನೋಡಿ ಈ ರೀತಿ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಉತ್ತುತ್ತಿ ಫ್ರೈ ಮಾಡುವಾಗ. ನೋಡಿ ಈಗ ಈ ಕಡೆ ಗಸಗಸೆ ಫ್ರೈ ಆಗಿದೆ, ಇದನ್ನು ತೆಗೆದು ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟ್ ಈ ಕಡೆ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಪ್ರೇಟಾಗಿ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಆಮೇಲೆ ನಂತರ ಎಲ್ಲದನ್ನು ಮೂರೂ ಮಿಕ್ಸ್ ಮಾಡಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು. ಇದಕ್ಕೇನು ಜಾಸ್ತಿ ತುಪ್ಪ ಹೋಗಲ್ಲ, ಸ್ವಲ್ಪ ತುಪ್ಪ ಸಾಕಾಗುತ್ತೆ. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ತುಪ್ಪ ಇದ್ರೇ ಸಾಕಾಗುತ್ತೆ. ಕರಗಿಸ್ಕೊಂಡು ಇಟ್ಕೋಬೇಕು ತುಪ್ಪ ಯಾವಾಗಲೂ. ನೋಡಿ ಈ ಥರ ಎಲ್ಲದನ್ನು ಫ್ರೈ ಮಾಡಬೇಕು. ಚೆನ್ನಾಗೆಲ್ಲ ಸಣ್ಣೂರಿನೆಲ್ಲ ಫ್ರೈ ಮಾಡಿಕೊಂಡ್ರೆ ಇದ್ರದ್ದು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಎಲ್ಲದು ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಫ್ರೈ ಮಾಡೋದ್ರಲ್ಲಿ ಇರೋದಷ್ಟೇ ಇದ್ರ ಮೆಥಡು. ಇದು ಗೋಂದು ಅಂತಾರೆ ಅಥವಾ ಅಂಟು ಅಂತಾರೆ. ಇದಕ್ಕಷ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಅದು ಅಂಟು ದಪ್ಪ ದಪ್ಪಗೆ ಈ ಥರ ಹರಳುತ್ತೆ. ಈ ಕಡೆ ನಾನು ಸೀಡ್ಸ್ ತೊಗೊಂಡಿದ್ದೀನಿ, ಇದು ಪಂಪ್ಕಿನ್ ಸೀಡ್ಸ್ ಅಂತಾರೆ. ಇದನ್ನು ಅಷ್ಟೇ, ಇದನ್ನು ಹುರಿಬೇಕಾಗುತ್ತೆ. ಇದಕ್ಕೇನು ತುಪ್ಪ ಹಾಕೋ ಅವಶ್ಯಕತೆ ಇರಲ್ಲ. ಇದು ಹುರಿಬೇಕಾದ್ರೆ ಸ್ವಲ್ಪ ಪಟ ಅಂತ ಸಿಡಿಯುತ್ತೆ, ಸ್ವಲ್ಪ ದೂರದಿಂದ ಹುರಿಬೇಕು. ಇದು ಫ್ಲೆಕ್ಸಿ ಸೀಡ್ಸ್ ಅಂತಾರೆ. ಇದನ್ನು ಅಷ್ಟೇ ದೂರದಿಂದನೇ ಹುರಿಬೇಕು. ಇದು ಹುರಿಬೇಕಾದ್ರೆ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇರುತ್ತೆ. ತುಂಬ ಹತ್ತಿರ ಮುಖ ಕೊಟ್ಟು ಹೊಡಿಬಾರ್ದು. ದೂರದಿಂದ ನಿಂತ್ಕೊಂಡು ಹೀಗೆ ಫ್ರೈ ಮಾಡ್ಕೋಬೇಕು. ಇದೆರಡನ್ನೂ ಫ್ರೈ ಮಾಡಿದ ತಕ್ಷಣ ಪಂಪ್ಕಿನ್ ಸೀಡ್ಸು, ಫ್ಲಾಕ್ಸಿ ಸೀಡ್ಸ್ ಎಲ್ಲದೂ ಫ್ರೈ ಮಾಡಿ ನೀಟಾಗಿ ಒಂದು ಸೈಡಿಗೆ ಇಟ್ಕೋಬೇಕು. ಇದು ಕಲ್ಸಕ್ಕರೆ ನೋಡಿ, ಕಲ್ಸಕ್ಕರೆ ದೊಡ್ಡ ತೊಗೊಂಡಿದ್ದೀನಿ. ಈ ಥರ ಇದು ಇದ್ರದ್ದು, ಮತ್ತು ಇದು ಶುಂಠಿ, ಇದು ಮತ್ತು ಲವಂಗ. ಇದು ಕಲ್ಸಕ್ಕರೆ ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ, ಇದನ್ನು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನು ಕೂಡ ಸೀಡ್ಸ್ ತೊಗೊಂಡು ಇದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಅದನ್ನು ಹುರ್ಕೋಬೇಕಾಗತ್ತೆ. ಕಲ್ಸಕ್ಕರೆನ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಲ್ಸಕ್ಕರೆ ಪುಡಿ ಮಾಡ್ಕೋಬೇಕು. ಈಗ ಪಿಸ್ತಾನು ಆ ಕಡೆ ಹುರಿತಾ ಇದೆ, ಈ ಕಡೆ ಒಣ ಕೊಬ್ಬರಿನ ತುರಿದ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪಿಸ್ತಾ ಈ ಕಡೆ ಫ್ರೈ ಆಗಿದೆ ನೋಡಿ. ಈ ಥರ ಗೋಡಂಬಿನೂ ತೊಗೊಂಡಿದ್ದೀನಿ ನಾನು, ಬಾದಾಮಿ, ದ್ರಾಕ್ಷಿ ಎಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕ್ವಾಂಟಿಟಿ ತೊಗೋಬೋದು. ಇದರಲ್ಲಿ ದ್ರಾಕ್ಷಿ ಎಲ್ಲ ತೊಗೋಬೇಕು. ನೋಡಿ ಫಸ್ಟು ಉತ್ತುತ್ತಿ ಮತ್ತು ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ಉತ್ತುತ್ತಿ ದಪ್ಪ ಇರುತ್ತಲ್ಲ, ಬ್ಲೇಡ್ ಕೂಡ ಹಾಳಾಗುತ್ತೆ, ಅಂಟ್ಕೊಂಡ್ಬಿಡುತ್ತೆ, ಸರಿ ಆಗಲ್ಲ ಪೌಡ್ರು. ಅದಕ್ಕೆ ಉತ್ತುತ್ತಿ ಕೊಬ್ಬರಿ ಎರಡು ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಈ ರೀತಿ ಪೌಡ್ರ್ ಆಗುತ್ತೆ. ನೋಡಿ ಈ ರೀತಿ ಎಲ್ಲದನ್ನು ಪೌಡ್ರ್ ಮಾಡ್ಕೋಬೇಕು. ಬಾದಾಮಿ, ಗೋಡಂಬಿ, ಇದು ಫ್ಲೆಕ್ಸಿ ಸೀಡ್ಸು, ಗಸಗಸೆ ಎಲ್ಲ ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ನೋಡಿ ಈ ಸಣ್ಣ ಕಪ್ಪಲ್ಲಿ 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಈಗ ಒಂದೊಂದೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಟಬೇಕು. ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್, ವಿಟಮಿನ್ಸ್, ಕ್ಯಾಲ್ಶಿಯಮು, ಪ್ರೋಟೀನ್ಸ್ ಎಲ್ಲ ಕಂಟೆಂಟ್ಸ್ ಇರುತ್ತೆ. ನೋಡಿ ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.